ನೀವೇನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ ಅಂತ ಗೊತ್ತಿಲ್ಲ ಹಂಗಾರೆ ಇದು ಸ್ಟಾರ್ಟ್ ಮಾಡ್ಕೋಬೇಡಿ ಫ್ರೆಂಡ್ಸ್. ನಾನು ಇವತ್ತೊಂದು ವಿಡಿಯೋ ತಗೊಂಡಿದ್ದೆ 10 ನಿಮಿಷದಾಗೆ ನೀವು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನೋಡಬೇಕಂದ್ರೆ ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಕುಕಿಂಗ್ ಚಾನಲ್ನ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಇದು ನೇಳು ಚಿಕನ್ ನಾಳೆ ಚಿಕನ್ ಈಗ ನಾವು ಚಿಕನ್ ಒಂದು ನಿಮಿಷ ನಾನು ನಿಮ್ಮ ಜೊತೆ ಎಂತ ಮಾಡೋದು ಇಲ್ಲ, ಇದು ಬೇಡ ಹಿಂಗೆಲ್ಲ ಹೇಳೋಕ್ಕಾಗಲ್ಲ, ಲೈಕ್ ಹತ್ತಿಲ್ಲ. ನೀವು ಸಹ ಯೂಟ್ಯೂಬರ್ ಆಗಬೇಕು ಅಂತ ಬಯಸ್ತಾ ಇದ್ದೀರಾ, ವಿಡಿಯೋನ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಾ, ಅಥವಾ ಯೂಟ್ಯೂಬ್ ಚಾನಲ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಾ, ಚಾನಲ್ಲಿಗೆ ಏನು ಹೆಸರಿಡೋದು ಅಂತ ಗೊತ್ತಾಗ್ತಾ ಇಲ್ವಾ, ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಾ, ಕಟ್ ಮಾಡೋಣ ಬೇರೆ ವಿಡಿಯೋ. ಯೂಟ್ಯೂಬ್ ಎಲ್ಲರಿಗೂ ಒಟ್ಟು. ಯೂಟ್ಯೂಬರ್ ಆಗಬೇಕು ಅಂತ ಬಯಸ್ತಾ ಇದ್ದೀರಾ. Oh my god. Oh my god. ಆಮೇಲೆ ಆನಿತ್ತಲ್ದ 2000 years later. ಹೇ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಆಯ್ತಾ ಎಲ್ಲ ಕವರ್ ಆಯ್ತು? ಸೆಂಟ್ರಾಗಿದ್ನ ಎಲ್ಲಿದ್ದೆ? ಹಾಂ ಸರಿ ಇದ್ನಾ? ಕಪ್ ತೋರ್ತಿದ್ನ? ಪ್ರೆಸ್ ಮಾಡಿಲ್ಲ? ಹಾಂ ಓಕೆ. ಹೀಗೆ ನಿಂತ್ಕಂದ, ಬಟ್ ಇದು ವೆಡ್ಡ ಅದ್ದತ್ತಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ, ಒಂದು ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೂ ಒಂದು ಚಾನಲ್ ಬೇಕಂತ ಅನ್ನಿಸ್ತಿದೆಯಾ? ಎಲ್ಲದಲ್ಲ ನಾನು ವ್ಲಾಗಿಂಗ್ ಮಾಡಬೇಕು ಅಂತ ಅನ್ನಿಸ್ತಿದೆಯಾ? ಹಾಗೆ ನನ್ನ ಹತ್ರ ವೀಡಿಯೋ ಮಾಡೋ ಕೆಪಾಸಿಟಿ ಇದೆ, ನಾನು ಸಹ ಕುಕಿಂಗ್ ವೀಡಿಯೋಸ್ನ ಮಾಡಬೇಕು ಅಂತ ಅನ್ನಿಸ್ತಿದೆಯಾ? ಹಾಗಿದ್ದರೆ ನೀವಿನ್ನೂ ತಡ ಮಾಡಿಬಿಡಿ, ಇವತ್ತೇ ಚಾನಲ್ನ ಸ್ಟಾರ್ಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿ. ಹೇಗೆ ಚಾನಲ್ ಕ್ರಿಯೇಟ್ ಮಾಡೋದು ಅನ್ನೋದು ನಿಮ್ಗೆ ಡೌಟ್ಸ್ ಇದೆಯಾ? ಹಾಗಿದ್ರೆ ಈ ವಿಡಿಯೋ ನೋಡಿ, ಕಂಪ್ಲೀಟಾಗಿ ನಿಮಗೆ ತಿಳಿಯುತ್ತೆ. ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಫಸ್ಟಿಗೆ ಏನೆಲ್ಲ ಪಾಯಿಂಟ್ಸ್ನ ನೀವು ಮೈಂಡಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಹೆಸರು ಬೇಕು. ಸೊ ಯೂಟ್ಯೂಬ್ ಚಾನಲ್ ನೇಮ್ ಬೇಕು. ಒಂದು ಕ್ಯಾಚಿ ಆಗಿರುವಂತಹ ಯೂಟ್ಯೂಬ್ ಚಾನಲ್ ನೇಮ್ ಏನಿದೆ ಅದನ್ನು ನೀವು ಮೊದಲೇ ಡಿಸೈಡ್ ಮಾಡಿ ಇಟ್ಕೊಳ್ಬೇಕು. ತೊಂದರೆ ಇಲ್ಲ, ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವುದಿರೋದು ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ತೊಂದರೆ ಇಲ್ಲ, ನೆಕ್ಸ್ಟ್ ಬೇಕಿದ್ರೆ ನೀವು ಚೇಂಜ್ ಮಾಡ್ಬೋದು. ಆದರೆ ಫಸ್ಟಿಗೆ ಒಂದು ಇಡಲಿಕ್ಕೆ ಒಂದು ನೇಮನ್ನು ನೀವು ಚೂಸ್ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಒಂದು ಪ್ರೊಫೈಲ್ ಪಿಕ್ಚರ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ವೇಳೆ ನಿಮ್ಮದು ಕುಕಿಂಗ್ ಚಾನಲ್ ಆಗಿದ್ದರೆ ಅಥವಾ ವ್ಲಾಗಿಂಗ್ ಚಾನಲ್ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ಸೂಟೇಬಲ್ ಆಗಿರುವಂತಹ ಒಂದು ಪ್ರೊಫೈಲ್ ಪಿಕ್ಚರ್ನ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಫಸ್ಟಿಗೆ ಒಂದು ಪ್ರೊಫೈಲ್ ಪಿಕ್ಚರ್, ಆಮೇಲೆ ನಿಮ್ಮ ಚಾನಲ್ಗೆ ಒಂದು ನೇಮ್ ಸೆಲೆಕ್ಟ್ ಮಾಡಿ ಇಟ್ಕೊಳ್ಬೇಕು. ಅದಾದ ನಂತರ ಡಿಸ್ಕ್ರಿಪ್ಷನಲ್ಲಿ ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಾ, ಏನು ವಿಡಿಯೋಸ್ ನಿಮಗೆ ನಿಮ್ಮ ಚಾನಲ್ನಲ್ಲಿ ಬರುತ್ತೆ ಅನ್ನೋದನ್ನು ಆ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿ. ಅದಾದ ನಂತರ ಚಾನಲ್ನ ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್. ಇದು ಫಸ್ಟಿಗೆ ಇದಿಷ್ಟನ್ನು ಇಟ್ಕೊಂಡಿದ್ರೆ ಸಾಕು. ಫಸ್ಟಿಗೆ ನೀವು ಒಂದು ಗೂಗಲ್ ಅಕೌಂಟ್ ಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಆಲ್ರೆಡಿ ನಿಮ್ಮ ಹತ್ರ ಗೂಗಲ್ ಅಕೌಂಟ್ ಇದ್ದರೆ ಅದರ ಅಡಿಯಲ್ಲೇ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನಿಮ್ಮ ಚಾನಲ್ನ ಹೊಸದಾಗಿ ಕ್ರಿಯೇಟ್ ಮಾಡ್ತಿರೋದ್ರಿಂದ ಯೂಟ್ಯೂಬ್ಗೆ ಅಂತಲೇ ಒಂದು ಸಪ್ರೇಟ್ ಗೂಗಲ್ ಗೂಗಲ್ ಐ ಡಿನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಅದು ಸಹ ನಿಮಗೆ ಇದರಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ, ಹೇಗೆ ಒಂದು ಗೂಗಲ್ ಐ ಡಿನ ಕ್ರಿಯೇಟ್ ಮಾಡಿ ಅದರ ಅಡಿಯಲ್ಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಬೋದು ಅನ್ನೋದನ್ನು. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಬೇಕಾದಂತಹ ವೀಡಿಯೋಸ್ಗಳು ತುಂಬ ಬರೋದು ಕಾಯ್ತಾ ಇದೆ. ಸೊ ಬನ್ನಿ ಫ್ರೆಂಡ್ಸ್, ಹೇಗೆ ಕ್ರಿಯೇಟ್ ಮಾಡೋದು ಒಂದು ಯೂಟ್ಯೂಬ್ ಚಾನಲ್ನ ಅಂತ, ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟಿಗೆ ಫ್ರೆಂಡ್ಸ್ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿ. ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕಾರ್ನರಲ್ಲಿ ಯು ಅಂತ ಪ್ರೆಸ್ ಉಂಟಲ್ವಾ, ಕಾಣುತ್ತಲ್ವಾ, ಸೊ ಅದನ್ನು ಪ್ರೆಸ್ ಮಾಡಿ. ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಆಲ್ರೆಡಿ ನಿಮ್ಮದು ಗೂಗಲ್ ಐ ಡಿ ಇರುತ್ತಲ್ವ, ಸೊ ಈ ಥರ ಓಪನ್ ಆಗುತ್ತೆ. ಸೊ ಈ ಥರ ಓಪನ್ ಆದ ನಂತರ ಅಲ್ಲಿ ಸ್ವಿಚ್ ಅಕೌಂಟ್ ಅಂತ ಉಂಟಲ್ವಾ, ಸೊ ಅಲ್ಲಿ ಒತ್ತಿ. ಆಗ ನಿಮಗೆ ಈ ಥರ ಗೂಗಲ್ ಐ ಡಿಸ್ ತೋರುತ್ತೆ. ಅಲ್ಲಿ ಪ್ಲಸ್ ಅಂತ ಉಂಟಲ್ಲ, ಅದನ್ನು ಒತ್ತಿದರೆ ಈ ಥರ ಓಪನ್ ಆಗುತ್ತೆ. ಸೊ ಲಾಕ್ ತೆಗೆದ ತಕ್ಷಣ ನೀವೀಗ ಒಂದು ಗೂಗಲ್ ಐ ಡಿನ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೆ ಕ್ರಿಯೇಟ್ ಅಕೌಂಟ್ ಅಂತ ಒತ್ತಿ. ಸೊ ಅದಾದ ನಂತರ
ನೆಕ್ಸ್ಟ್ ಅಂತ ಬರುತ್ತೆ. ಅದಕ್ಕೂ ಮೊದಲು ಫಾರ್ ಪರ್ಸ್ನಲ್ ಯೂಸ್ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ನೆಕ್ಸ್ಟ್ ಅಂತ ಒತ್ತಿ, ಆಮೇಲೆ ಫಸ್ಟ್ ನೇಮ್ ನಿಮ್ಮದು ಏನಿದೆ ಅದನ್ನು ಹಾಕಿ, ಅದಾದ ನಂತರ ಸರ್ನೇಮ್ ಇದ್ದರೆ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಬೋದು. ಸೊ ಅದನ್ನು ಹಾಕಿ, ನಿಮ್ಮದೇ ನೇಮನ್ನು ಹಾಕಿ, ಅಥವಾ ನಿಮ್ಮ ಚಾನಲ್ಗೆ ರಿಲೇಟೆಡ್ ಯಾವುದಾದ್ರೂ ನೇಮನ್ನು ಹಾಕಿದ್ರು ಓಕೆ. ಸೊ ಹಾಕಿ ನೆಕ್ಸ್ಟ್ ಅಂತ ಒತ್ತಿ. ನೆಕ್ಸ್ಟ್ ಅಂತ ಒತ್ತಿದ ನಂತರ ನಿಮ್ಮದು ಡೇಟ್ ಆಫ್ ಬರ್ತ್ ಏನಿದೆ ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮದೇ ಒಂದು ಜೆನ್ವಿನ್ ಆಗಿರುವಂತಹ ಡೇಟ್ ಆಫ್ ಬರ್ತನ್ನು ಹಾಕಿದರೆ ಒಳ್ಳೆಯದು, ಬಿಕಾಸ್ ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ ಆಗಬಾರ್ದಲ್ವ. ಸೊ ಅದಕ್ಕೆ ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಜೆಂಡರ್ ಸೆಲೆಕ್ಟ್ ಮಾಡಬೇಕು. ಜೆಂಡರ್ ನಿಮ್ಮದು ಮೇಲ್ ಆಗಿದ್ದರೆ ಮೇಲು, ಫೀಮೇಲ್ ಆಗಿದ್ದರೆ ಫೀಮೇಲು ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿ. ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿ, ಸೊ ನಿಮ್ಮದು ಜೆಂಡರ್ ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಅಂತ ಗೊತ್ತಿದ್ದರೆ ಈ ಥರ 3-4 ಆಪ್ಷನ್ಸ್ ಕೊಡುತ್ತೆ. ಸೊ ಆ ಆಪ್ಷನಲ್ಲಿ ನಿಮಗೆ ಅದೇ ಐ ಡಿ ಓಕೆ ಅಂತಾದರೆ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಒತ್ತಿ. ಅದಲ್ಲ ನಿಮಗೆ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ ಆಪ್ಷನ್ ಕೊಡುತ್ತೆ, ನೀವು ಅಲ್ಲಿ ಬೇಕಿದ್ದರೆ ಚೇಂಜ್ ಮಾಡ್ಕೊಳ್ಬೋದು. ಅದಾದ ನಂತರ ನಿಮಗೆ ನೆಕ್ಸ್ಟ್ ಅಂತ ಒತ್ತಿದ ನಂತರ ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಪಾಸ್ವರ್ಡ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಯಾವ ಪಾಸ್ವರ್ಡ್ನ ಆ್ಯಡ್ ಮಾಡಿದ್ರೆ ಅದನ್ನು ಬಂದು ಡೈರಿಲಿ ಬರೆದಿಟ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಅಂತ ಒತ್ತಿದ್ರೆ ಈ ಥರ ಓಪನ್ ಆಗುತ್ತೆ. ಆಮೇಲೆ ಎಸ್ ಐ ಆಮ್ ಇನ್ ಅಂತ ಸೆಲೆಕ್ಟ್ ಮಾಡಬೇಕು, ಸ್ಕ್ರೋಲ್ ಮಾಡಿ ಕೆಳಗೆ. ಅದಾದ ನಂತರ ನಿಮಗೆ ನಿಮ್ಮದು ಐ ಡಿ ಕ್ರಿಯೇಟ್ ಆಗಿದೆ, ಸೊ ಅಲ್ಲಿ ನೆಕ್ಸ್ಟ್ ಅಂತ ಒತ್ತಿ. ಅದಾದ ನಂತರ ಐ ಎಗ್ರಿ ಅಂತ ಒತ್ತಬೇಕು. ನೆಕ್ಸ್ಟ್ ಐ ಎಗ್ರಿ ಪ್ರೆಸ್ನಾದ ನಂತರ ನಿಮ್ದೀಗ ಗೂಗಲ್ ಐ ಡಿ ಕ್ರಿಯೇಟ್ ಆಗಿ, ಗೂಗಲ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ಅದರಲ್ಲಿ ನಿಮಗೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಲ್ವಾ. ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿಕ್ಕೆ ಈ ಥರ ಓಪನ್ ಆಗುತ್ತೆ. ನಿಮ್ಮದು ಐ ಡಿ ಕ್ರಿಯೇಟ್ ಆದ ತಕ್ಷಣ ನಿಮಗೆ ಅದೇ ಈಗ ಕ್ರಿಯೇಟ್ ಮಾಡಿರುವಂತಹ ಒಂದು ಗೂಗಲ್ ಐ ಡಿ ಇರುತ್ತಲ್ಲ ಅದನ್ನು ಒತ್ತಿ ಅಲ್ಲಿ ಪ್ಲಸ್ ಅದನ್ನು ಒತ್ತಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಈಗ ಇದು ನಿಮ್ಮದು ಗೂಗಲ್ ಅಡಿಯಲ್ಲಿರುವಂತಹ ಒಂದು ಯೂಟ್ಯೂಬ್. ಸೊ ಅಲ್ಲಿ ನಿಮಗೆ ಕ್ರಿಯೇಟ್ ಅ ಚಾನಲ್ ಅಂತ ಉಂಟಲ್ಲ ಅಲ್ಲಿ ಪ್ರೆಸ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಪ್ರೊಫೈಲ್ ಪಿಕ್ಚರ್ನ ಒಂದು ನೀವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ಪೆನ್ ಉಂಟಲ್ಲ ಅಲ್ಲಿ ಒತ್ತಿದ್ರೆ ಪ್ರೊಫೈಲ್ ಪಿಕ್ಚರ್ ನಿಮಗೆ ಗ್ಯಾಲರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಗ್ಯಾಲರಿಯಲ್ಲಿ ನಿಮಗೆ ಯಾವ ಪ್ರೊಫೈಲ್ ಪಿಕ್ಚರ್ನ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡನ್ ಅಂತ ಒತ್ತಿ. ಈಗ ನಿಮ್ಮದು ಪ್ರೊಫೈಲ್ ಪಿಕ್ಚರ್ ಆ್ಯಡ್ ಆಗುತ್ತೆ. ಪ್ರೊಫೈಲ್ ಪಿಕ್ಚರ್ ನೆಕ್ಸ್ಟ್ ಬೇಕಿದ್ದರೆ ಚೇಂಜ್ ಮಾಡ್ಕೊಳ್ಬೋದು. ನಿಮಗೆ ಇನ್ನೂ ಕ್ರಿಯೇಟಿವ್ ಆಗಿ ಐಡಿಯಾಸ್ ಬಂತಂದರೆ ನೆಕ್ಸ್ಟ್ ಬೇಕಿದ್ದರೆ ಚೇಂಜ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಸೊ ಸೇವ್ ಆ್ಯಸ್ ಪ್ರೊಫೈಲ್ ಅಂತ ಉಂಟಲ್ಲ ಅದನ್ನು ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ನಿಮ್ಮದು ಚಾನಲ್ ನೇಮ್ ಬರಬೇಕಾಗುತ್ತೆ. ಚಾನಲ್ ನೇಮು ಒಂದು ಕ್ಯಾಚಿ ಆಗಿರುವಂತಹ ಒಂದು ಡಿಫ್ರೆಂಟ್ ಆಗಿರುವಂತಹ ಚಾನಲ್ ನೇಮ್, ಅದು ನಿಮಗೆ ಯಾವುದ್ರ ಬಗ್ಗೆ ರಿಲೇಟೆಡ್ ವೀಡಿಯೋಸ್ ಹಾಕ್ತಿದ್ದೀರಾ ನೀವು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಚಾನಲ್ ನೇಮ್ನ ನೀವು ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ, ಸೊ ಅದನ್ನು ಹಾಕಿ. ಸೊ ಚಾನಲ್ ನೇಮ್ ಸಹ ಹಾಗೆ ನೀವು ನೆಕ್ಸ್ಟು ಚೇಂಜ್ ಮಾಡ್ಬೋದು, ಅದಕ್ಕೇನಿಲ್ಲ. ನಿಮಗೆ ಇದು ಚೆನ್ನಾಗಿಲ್ಲ, ಇನ್ನೂ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತಿದ್ರೆ ಸೊ ಆ ಥರನೂ ನೀವು ನೆಕ್ಸ್ಟ್ ಚೇಂಜ್ ಮಾಡ್ಕೊಳ್ಬೋದು. ಕಡೆಗೆ ಚಾನಲ್ ನೇಮ್ಸ್ ಹಾಕಿದ ತಕ್ಷಣ ಸೇವ್ ಅಂತ ಪ್ರೆಸ್ ಮಾಡಿ. ಸೇವ್ ಅಂತ ಪ್ರೆಸ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ನೇಮ್ ಏನಿದೆ ಅದು ಆಲ್ರೆಡಿ ಅವೈಲೇಬಲ್ ಇದ್ದರೆ, ಅದು ಬೇರೆ ಚಾನಲ್ಸ್ ಯಾರ್ದು ಇಲ್ಲ ಅಂತಿದ್ರೆ ಸೊ ಅದೇ ಸಿಗುತ್ತೆ. ಇಲ್ಲಾಂದರೆ ಅದ್ರ ಮುಂದೆ ಒಂದು ಕೆಲವು ನಂಬರ್ಸ್ ಬರುತ್ತೆ ಅಷ್ಟೇ. ಅದಾದ ನಂತರ ಕ್ರಿಯೇಟ್ ಅ ಚಾನಲ್ ಅಂತ ಉಂಟಲ್ಲ, ಕ್ರಿಯೇಟ್ ಚಾನಲ್ ಅದನ್ನು ಒತ್ತಿ. ಸೊ ನಿಮ್ದೀಗ ಚಾನಲ್ ಕ್ರಿಯೇಟ್ ಆಗಿದೆಯಾ ನೋಡೋಕ್ಕೆ ಯು ಅಂತ ಕಾರ್ನರ್ ಉಂಟಲ್ವ ಅದನ್ನು ಪ್ರೆಸ್ ಮಾಡಿ. ಸೊ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ಚಾನಲ್ ವಿವಿಯೋ ಚಾನಲ್ ಅಂತ ಬರುತ್ತೆ, ಅದನ್ನು ಓಪನ್ ಮಾಡಿದರೆ ಈಗ ಇದಿಷ್ಟು ನಿಮ್ದೀಗ ಚಾನಲ್, ಹೊಸ ಚಾನಲ್. ಸೊ ಇಲ್ಲಿ ನಿಮಗೀಗ ಪ್ಲಸ್ ಮಾರ್ಕ್ ತೋರುತ್ತಲ್ಲ ಅಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಅದನ್ನು ಒತ್ತಿದ್ರೆ ಈ ಥರ ವೀಡಿಯೋ, ಶಾರ್ಟ್ ಮತ್ತು ಲೈವ್ ಅಂತ ಆಪ್ಷನ್ ಬರುತ್ತೆ. ವೀಡಿಯೋ ಆದರೆ ವೀಡಿಯೋ ಪ್ರೆಸ್ ಮಾಡಿ, ಅದು ನಿಮಗೆ ಗ್ಯಾಲರಿ ಕರ್ಕೊಂಡು ಹೋಗುತ್ತೆ. ಇಲ್ಲಾಂದರೆ ಅಲ್ಲಿ ಮ್ಯಾನೇಜ್ ಅಂತ ಉಂಟಲ್ವ ಅಲ್ಲಿ ಒತ್ತಿ. ಈ ಥರ ಬಂದರೆ ಇಲ್ಲಿ ಮ್ಯಾನೇಜ್ ಅಂತ ಉಂಟು ಅದನ್ನು ಒತ್ತಿದ್ರೆ ನಿಮಗೆ ಇಲ್ಲಿ ಗ್ಯಾಲರಿ ಕರ್ಕೊಂಡು ಹೋಗುತ್ತೆ. ನಿಮ್ಗೆ ಯಾವ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅದನ್ನು ಪ್ರೆಸ್ ಮಾಡಿ ಡನ್ ಅಂತ ಒತ್ತಿ. ಸೊ ಡನ್ ಅಂತ ಒತ್ತಿದ್ರೆ ನೆಕ್ಸ್ಟ್ ನೀವು ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ಅದಕ್ಕೊಂದು ಟೈಟಲ್, ಥಂಬ್ನೇಲ್ ಅದನ್ನೆಲ್ಲ ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ಹ್ಯಾಶ್ಟ್ಯಾಗ್ಸ್ನ ಇದನ್ನೆಲ್ಲ ಹಾಕೋದಿರುತ್ತೆ. ಸೊ ಇದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಹೇಳಿಕೊಡ್ತೀನಿ. ಸೊ ಈಗ ಕ್ರಿಯೇಟ್ ಮಾಡೋದು ಹೇಗೆ, ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಾ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು, ಅಥವಾ ನಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ಹೋಗಿ ನೀವು ಡಿ ಎಮ್ ಮಾಡಿದರೆ, ನಿಮ್ಗೆ ಏನು ಡೌಟ್ಸ್ ಇದೆ ಅದನ್ನು ಡಿ ಎಮ್ ಮಾಡಿದರೆ ಖಂಡಿತವಾಗ್ಲೂ ನೀವು ಯೂಟ್ಯೂಬರ್ಸ್ಗೆ ನನ್ನ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅಲ್ಲಿ ನೀವು ಡಿ ಎಮ್ ಮಾಡಿ ನನಗೆ ನಿಮ್ಮ ಡೌಟ್ಸನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ, ಓಕೆನಾ. ಏನು ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ. ಹಾಗೆಯೇ ನಿಮ್ಮದು ಆಲ್ರೆಡಿ ಚಾನಲ್ ಉಂಟಾ, ಈಗ ವ್ಯೂವರ್ಸ್ ಯಾರೆಲ್ಲ ನೋಡ್ತಿದ್ರೆ ಅವ್ರದ್ದು ಯಾರ್ದಾದ್ರು ಚಾನಲ್ ಉಂಟಾ, ಹೇಗೆ ನಡೀತಿದೆ ಅನ್ನೋದನ್ನು ಕಮೆಂಟ್